ಹಾಯ್, ಎಲ್ಲರಿಗೂ ನಮಸ್ಕಾರ. ನಿತ್ಯಸ್ತುತಿ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮನೆಗೆ ದರಿದ್ರ ಬರುತ್ತದೆ ಎಂದು ಹಿರಿಯರು ಹೇಳ್ತಿದ್ರು. ಆ 10 ಕೆಲಸಗಳು ಯಾವುದ್ಯಾವುದು, ಇದರ ಹಿಂದಿನ ಕಥೆ ಏನು ಅಂತ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋನ ನೋಡಿ. ಮಜ್ಜಿದಿರು ಕೆಲವು ಕೆಲಸಗಳನ್ನು ನೋಡಿದ ತಕ್ಷಣ ಆ ಕೆಲಸ ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ಮನೆಗೆ ದರಿದ್ರ ಬರುತ್ತೆ ಅಂತೆಲ್ಲ ಹೇಳ್ತಿದ್ರು. ಅದು ಯಾಕೆ ಹೇಳ್ತಿದ್ರು ಅಂತ ನಮಗೂ ಗೊತ್ತಿಲ್ಲ. ಅದಕ್ಕೆ ವೈಜ್ಞಾನಿಕ ರೀಸನ್ ಇಲ್ಲ. ಮತ್ತು ಅದು ನಮಗೆ ಅವರು ಏನಾದರೂ ಒಳ್ಳೆ ಪಾಠ ಕಲಿಸ್ತಾ ಇದ್ರೋ ಅದೂ ಗೊತ್ತಿಲ್ಲ ನಮಗೆ. ಓಕೆ, ಸೊ ಅದರಲ್ಲಿ ಇವತ್ತು ನಾವು 10 ನಂಬಿಕೆಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಅದ್ರ ಹಿಂದಿರುವ ಕಥೆ ಮತ್ತು ಅರ್ಥವನ್ನು ತಿಳ್ಕೊಳ್ಳೋಣ. ವಿಡಿಯೋನ ಫುಲ್ಲು ನೋಡಿ. ಮೊದಲನೆಯದು, ಸಂಜೆಯ ಸಮಯದಲ್ಲಿ ಮನೆಯ ಕಸ ಹೊರಗಡೆ ಹಾಕಬಾರ್ದು ಅನ್ನೋ ಮಾತು. ಹಳೆ ಕಾಲದಲ್ಲಿ ಸಂಜೆ ಹೊತ್ತಿಗೆ ಮನೆಯ ಸ್ವಚ್ಛತೆ ಮುಗಿಸಿ ಮನೆಯ ಮುಂದೆ ದೀಪ ಹಚ್ಚಿ ಪೂಜೆ ಮಾಡುವ ಪದ್ಧತಿ ಇತ್ತು. ಆ ಸಮಯದಲ್ಲಿ ಕಸ ಧೂಳು ಹೊರಗೆ ಹಾಕುವುದನ್ನು ತಪ್ಪಿಸುವಂತೆ ಹಿರಿಯರು ಹೇಳ್ತಿದ್ರು. ಸೊ ಮನೆಗೆ ದರಿದ್ರ ಬರುತ್ತದೆ ಅನ್ನೋ ಮಾತಿನ ಹಿಂದೆ ಮನೆಯ ಸ್ವಚ್ಛತೆ ಮತ್ತು ಶಿಸ್ತನ್ನು ಕಾಪಾಡಬೇಕು ಅನ್ನೋ ಸಂದೇಶವೂ ಕೂಡ ಇರ್ಬೋದು. ಆದರೆ ಇದು ಖಚಿತವಾಗಿ ದರಿದ್ರ ಬರುತ್ತದೆ ಅನ್ನುವ ವೈಜ್ಞಾನಿಕ ರೀಸನ್ ಯಾವುದು ಎಲ್ಲೂ ಹೇಳಿಲ್ಲ ಇದನ್ನು. ಓಕೆ, ಬನ್ನಿ ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಎರಡನೇದು, ಅನ್ನ ವ್ಯರ್ಥ ಮಾಡಬಾರ್ದು. ಒಂದು ಅಕ್ಕಿ ಕಾಳನ್ನು ಕೂಡ ನಾವು ವ್ಯರ್ಥ ಮಾಡಬಾರ್ದು. ಎಷ್ಟು ಬೇಕೋ ಅಷ್ಟೇ ತೊಗೊಳ್ಬೇಕು ಅಂತ ನಮ್ಮ ದೊಡ್ಡವರು ಹೇಳ್ತಾ ಇದ್ರು. ಸೊ ಅದನ್ನು ಪಾಲಿಸ್ತಿದ್ರೆ ಮನೆಗೆ ದರಿದ್ರ ಬರ್ತದೆ ಅಂತ ಎಚ್ಚರಿಸ್ತಾ ಇದ್ರು. ಅದರೊಳಗಿನ ಜೀವನ ಪಾಠ ಏನಂದರೆ ಆಹಾರವನ್ನು ಗೌರವಿಸಬೇಕು ಮತ್ತು ವ್ಯರ್ಥ ಮಾಡಬಾರ್ದು. ಇವಾಗಲೂ ಹೇಳ್ತಾರೆ, ಅನ್ನನ ವೇಸ್ಟ್ ಮಾಡಬೇಡಿ, ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ತಿನ್ನಿ ಅಂತ ಹೇಳ್ತಾರೆ. ಜಾಸ್ತಿ ಊಟ ಹಾಕ್ಕೊಂಡು ವೇಸ್ಟ್ ಮಾಡಬೇಡಿ, ಎಷ್ಟು ಬೇಕೋ ಅಷ್ಟೇ ಊಟ ಹಾಕ್ಕೊಂಡು ಮಾಡಿ. ಓಕೆ, ಅದು ನೆಕ್ಸ್ಟ್ ಇನ್ನೊಬ್ರಿಗಾಗುತ್ತೆ. ಸೊ ಅದಕ್ಕಾಗಿ ಅನ್ನನ ವೇಸ್ಟ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ನೆಕ್ಸ್ಟು, ನೀರನ್ನು ವ್ಯರ್ಥವಾಗಿ ಹರಿಯಲು ಬಿಡುವುದು. ಸೊ ಹಳೆ ಕಾಲದಲ್ಲಿ ನೀರು ಇವತ್ತು ಎಷ್ಟು ಬೇಗ ಸಿಗುತ್ತೋ ಅಷ್ಟು ಆವಾಗ ಸಿಗ್ತಿರ್ಲಿಲ್ಲ. ಸುಲಭವಾಗಿ ನೀರು ಸಿಗ್ತಾನೆ ಇರಲಿಲ್ಲ ಆಗಿನ ಕಾಲದಲ್ಲಿ. ಸೊ ಇವಾಗ ನೋಡಿದ್ರೆ ಮನೆ ಮುಂದೆನೇ ಬರುತ್ತವೆ ನೀರುಗಳೆಲ್ಲ. ಸೊ ಆವಾಗ ಬಾವಿ, ಕೆರೆ ಅಥವಾ ದೂರದ ಪ್ಲೇಸ್ಗಳಿಂದ ನೀರನ್ನ ತರಬೇಕಾಗಿತ್ತು. ಇವಾಗ ಆ ಥರ ಏನಿಲ್ಲ, ಮನೆ ಹತ್ರನೇ ಬರುತ್ತೆ. ಸೊ ಅಷ್ಟೇನು ಕಷ್ಟ ಇಲ್ಲ. ಸೊ ಹಾಗಾಗಿ ನೀರನ್ನು ಯಾವಾಗಲೂ ಮಿತವಾಗಿ ಬಳಸಬೇಕಾಗುತ್ತೆ. ಓಕೆ, ನಮ್ಮ ಮುಂದಿನ ಪೀಳಿಗೆ ಕೂಡ ನೀರು ಬೇಕಾಗುತ್ತೆ. ಸೊ ಆದ್ದರಿಂದ ನಮಗೆ ನೀರನ್ನು ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೋಬೇಕು. ಓಕೆ, ಸೊ ಇದರಿಂದ ನಮಗೆ ಸಂಪನ್ಮೂಲಗಳನ್ನು ಉಳಿಸ್ಬೇಕು ಅನ್ನೋ ಒಳ್ಳೆಯ ಸಂದೇಶ ಕೂಡ ಇದರಲ್ಲಿ ಇದೆ. ಓಕೆ, ನೆಕ್ಸ್ಟು, ಮನೆಯ ಬಾಗಿಲನ್ನು ಅಶುದ್ಧವಾಗಿ ಇಡುವುದು. ಸೊ ಮನೆಯ ಪ್ರವೇಶ ದ್ವಾರವನ್ನು ಕೊಳಕಾಗಿ ಇಡುವುದು ಅವೆಲ್ಲ ಮಾಡಲೇಬಾರ್ದು. ಯಾಕಂತಂದರೆ ನಮ್ಮ ಹಿರಿಯರು ಮನೆ ಬಾಗಿಲಿಗೆ ಬಹಳ ಮಹತ್ವ ಕೊಡ್ತಿದ್ರು. ಬೆಳಗ್ಗೆ ಬಾಗಿಲು ಸ್ವಚ್ಛ ಮಾಡಿ ರಂಗೋಲಿ ಹಾಕುವುದು, ಹಬ್ಬ ದಿನಗಳ ಅಲಂಕಾರ ಮಾಡುವುದು, ಸಂಜೆ ದೀಪ ಹಚ್ಚುವುದು ಇವೆಲ್ಲ ಒಂದು ಸಂಪ್ರದಾಯದ ಭಾಗ. ಸೊ ಬಾಗಿಲು ಯಾವಾಗಲೂ ಅಶುದ್ಧವಾಗಿದ್ದರೆ ಮನೆಗೆ ದರಿದ್ರ ಬರುತ್ತೆ ಅಂತ ಹೇಳ್ತಾಯಿದ್ರು. ಸೊ ಇದರಿಂದ ಏನು ನಮ್ಗೆ ಗೊತ್ತಾಗುತ್ತೆ ಅಂದರೆ ಸ್ವಚ್ಛವಾದ ಮನೆ, ಒಳ್ಳೆಯ ವಾತಾವರಣ ಮತ್ತು ಶಿಸ್ತು ಎಂಬ ಅರ್ಥವನ್ನು ಕೂಡ ನಾವು ಇದರಲ್ಲಿ ನೋಡ್ಬೋದು. ನೆಕ್ಸ್ಟ್ 5ನೇದು, ಮನೆಯ ದೀಪವನ್ನು ಗೌರವದಿಂದ ನೋಡಿಕೊಳ್ಳುವುದು. ಸಂಜೆ ದೀಪ ಹಚ್ಚುವುದು ಅನೇಕ ಭಾರತೀಯ ಮನೆಗಳಲ್ಲಿ ಇಂದಿಗೂ ಇರುವ ಸುಂದರ ಸಂಪ್ರದಾಯ. ದೀಪವನ್ನು ಜ್ಞಾನ, ಬೆಳಕು ಮತ್ತು ಶುಭದ ಸಂಕೇತವಾಗಿ ಪರಿಗಣಿಸಲಾಗ್ತದೆ. ಹೀಗಾಗಿ ದೀಪವನ್ನು ಉದ್ದೇಶಪೂರ್ವಕವಾಗಿ ಹಾರಿಸುವುದು ಅಥವಾ ಪೂಜೆಯ ಸ್ಥಳವನ್ನು ಅಶುದ್ಧವಾಗಿಡುವುದು ಇವನ್ನೆಲ್ಲ ಹಿರಿಯರು ಇಷ್ಟಪಡ್ತಿರ್ಲಿಲ್ಲ. ಸೊ ಅದಕ್ಕೆ ಮನೆಗೆ ದರಿದ್ರ ಬರ್ತದೆ ಅಂತ ಹೇಳ್ತಾ ಇರ್ತಾರೆ. ಆವಾಗ ಮಕ್ಕಳಿಗೆ ಶಿಸ್ತು ಕಲಿಸ್ತಿದ್ರು ಇದರಿಂದ. ನೆಕ್ಸ್ಟು 6ನೇದು, ಹಣವನ್ನು ಎಲ್ಲೆಂದರಲ್ಲೇ ಎಸೆಯುವುದು ಅಥವಾ ಕಾಲಿಗೆ ಸಿಕ್ಕಂತೆ ಇಡುವುದು. ಸೊ ನಮ್ಮ ಸಂಪ್ರದಾಯದಲ್ಲಿ ಹಣವನ್ನು ಲಕ್ಷ್ಮೀ ಸಂಕೇತವಾಗಿ ಗೌರವಿಸುವ ಪದ್ಧತಿ ಇದೆ. ಹೀಗಾಗಿ ಹಣವನ್ನು ನೆಲಕ್ಕೆ ಎಸೆಯುವುದು, ತುಳಿಯುವುದು ಅಥವಾ ಅಶ್ರದ್ಧೆಯಿಂದ ಇಡುವುದನ್ನು ಹಿರಿಯರು ತಪ್ಪಿಸ್ತಿದ್ರು. ಇದರಲ್ಲಿ ಪ್ರಾಯೋಗಿಕ ಪಾಠ ಏನಂತ ಗೊತ್ತಾ? ಹಣವನ್ನು ಗೌರವಿಸುವುದರ ಜೊತೆಗೆ ಅದನ್ನು ಸರಿಯಾಗಿ ನಿರ್ವಹಿಸಬೇಕು ಮತ್ತು ಉಳಿತಾಯದ ಅಭ್ಯಾಸವನ್ನು ಬೆಳೆಸ್ಕೋಬೇಕು ಅಂತ ಇದು ಹೇಳುತ್ತೆ. ನೆಕ್ಸ್ಟ್ 7ನೇದು, ಮನೆಯೊಳಗೆ ಯಾವಾಗಲೂ ಜಗಳ, ಕೂಗಾಟ ಮತ್ತು ಕೋಪ ಇಡುವುದು. ಮನೆಗೆ ಶಾಂತಿ ಇಲ್ಲದಿದ್ದರೆ ಲಕ್ಷ್ಮಿ ಇರೋದಿಲ್ಲ ಅಂತ ನಮ್ಮ ದೊಡ್ಡವರು ಹೇಳ್ತಿದ್ರು. ಸೊ ಇದನ್ನು ಧಾರ್ಮಿಕ ನಂಬಿಕೆಯಾಗಿ ನೋಡ್ಬೋದು ನಾವು. ಆದರೆ ಪ್ರಾಯೋಗಿಕವಾಗಿ ನೋಡಿದರೆ ಕೂಡ ಒಂದು ವಿಷಯ ಸ್ಪಷ್ಟ. ಮನೆಯಲ್ಲಿ ಯಾವಾಗಲೂ ಜಗಳ ಇದ್ದರೆ ಕುಟುಂಬದ ನೆಮ್ಮದಿ ಕಡಿಮೆ ಆಗ್ತದೆ, ಸಂಬಂಧಗಳು ಹಾಳಾಗ್ತದೆ. ಆದ್ದರಿಂದ ನಮ್ಮ ದೊಡ್ಡವರು ಅದನ್ನು ದರಿದ್ರ ಅನ್ನೋ ಪದದ ಮೂಲಕ ಕರೀತಿದ್ರು. ಸೊ ಮನೆಯ ಶಾಂತಿಯ ಮಹತ್ವವನ್ನು ತಿಳಿಸುತ್ತಿರಬಹುದು ಎಂದು ಹಿರಿಯರು ಹೇಳ್ತಿದ್ರು. ಆವಾಗ ಮನೇಲಿ ಯಾವಾಗಲೂ ಕೂಗಾಡೋದು, ಕಿರ್ಚೋದು, ಜಗಳ ಆಡೋದು ಎಲ್ಲ
ಮಾಡೋಕ್ಕೆ ಹೋಗಬೇಡಿ. ಓಕೆ. ನೆಕ್ಸ್ಟು 8ನೇದು, ಬೆಳಗ್ಗೆ ತಡವಾಗಿ ಎದ್ದು ಮನೆ ಕೆಲಸಗಳನ್ನು ನಿರ್ಲಕ್ಷಿಸುವುದು. ಹಳೆಯ ಕಾಲದ ಜೀವನ ಶೈಲಿ ಬೆಳಗಿನ ಜಾವದಿಂದಲೇ ಆರಂಭವಾಗ್ತಿತ್ತು. ಸೊ ಮನೆ ಸ್ವಚ್ಛ ಮಾಡೋದು, ಅಡುಗೆ ಮಾಡೋದು, ಪೂಜೆ ಮಾಡೋದು, ದಿನ ಕೆಲಸಗಳನ್ನು ಪ್ರಾರಂಭಿಸುವುದು ಎಲ್ಲವೂ ಬೆಳಗಿಂದನೇ ಸ್ಟಾರ್ಟ್ ಆಗ್ತಾಯಿತ್ತು. ಹೀಗಾಗಿ ಯಾವಾಗ ತಡವಾಗಿ ಎದ್ದು ಕೆಲಸಗಳನ್ನು ಮುಂದಕ್ಕೆ ಹಾಕೋದು ಹಿರಿಯರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ಅವ್ರು ಯಾವಾಗಲೂ ಹೇಳೋರು, ಬೇಗ ಎದ್ದು ಕೆಲಸ ಮಾಡಿಕೊಡಿ ಅಂತ ಬೇಗ ಎದ್ದೇಳಿಸ್ತಾ ಇದ್ರು ಎಲ್ಲರೂ. ಸೊ ಅದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಸಮಯಕ್ಕೆ ಕೆಲಸ ಮಾಡುವ ಅಭ್ಯಾಸ ಬೆಳೆಸ್ಕೊಳ್ಳಿ ಅಂತ ನಮ್ಮ ಹಿರಿಯರು ಹೇಳ್ತಿದ್ರು. 9ನೇದು, ಅಕ್ಕಿ ಬೇಳೆ ಧಾನ್ಯಗಳನ್ನು ವ್ಯರ್ಥ ಮಾಡೋದು ಮತ್ತು ಅದನ್ನು ಶ್ರದ್ಧೆಯಿಂದ ಇಡುವುದು. ಹಳೆಯ ಕಾಲದಲ್ಲಿ ಒಂದು ಕುಟುಂಬದ ಆಹಾರ ಸಂಗ್ರಹ ಬಹಳ ಮುಖ್ಯವಾಗಿತ್ತು. ಧಾನ್ಯವನ್ನು ಸರಿಯಾಗಿ ಸಂಗ್ರಹಿಸದಿದ್ದರೆ ಹುಳಗಳು, ಇಲ್ಲಾಂದರೆ ತೇವಾಂಶದಿಂದ, ಇಲ್ಲಾಂದರೆ ಹಾಳಾಗುವಿಕೆಯಿಂದ ನಷ್ಟವಾಗ್ತಿತ್ತು. ಸೊ ಹೀಗಾಗಿ ಧಾನ್ಯವನ್ನು ಗೌರವದಿಂದ ಹಿಡಿ, ವ್ಯರ್ಥ ಮಾಡಬೇಡಿ ಅಂತ ಹಿರಿಯರು ಹೇಳ್ತಿದ್ರು. ಇದನ್ನು ದರಿದ್ರದ ಭಯಕ್ಕಿಂತ ಆಹಾರದ ಸಂರಕ್ಷಣೆ ಮತ್ತು ಮಿತವ್ಯಯದ ಪಾಠ ಎಂದು ನಾವು ನೋಡಬಹುದು. ನೆಕ್ಸ್ಟು 10ನೇದು, ಮನೆ ಯಾವಾಗಲೂ ಅಸ್ತವ್ಯಸ್ತವಾಗಿರೋದು. ಅಂದರೆ ವಸ್ತುಗಳನ್ನು ಎಲ್ಲೆಂದರಲ್ಲಿ, ಬಟ್ಟೆಗಳನ್ನು ಎಲ್ಲೆಂದರಲ್ಲಿ, ಅಡುಗೆ ಮನೆ ಸ್ವಚ್ಛವಾಗಿಲ್ಲ, ಮನೆಯ ಮೂಲೆಗಳಲ್ಲಿ ಕಸ. ಇಂಥ ಪರಿಸ್ಥಿತಿಯನ್ನು ಹಿರಿಯರು ಒಳ್ಳೆಯ ಲಕ್ಷಣವೆಂದು ನೋಡ್ತಿರ್ಲಿಲ್ಲ. ಮನೆ ಸ್ವಚ್ಛವಾಗಿದ್ದರೆ ಮನಸ್ಸು ಹಗುರವಾಗುತ್ತದೆ ಅನ್ನೋ ಜೀವನದ ಅನುಭವ ಅವರಿಗಿತ್ತು. ಸೊ ಆದ್ದರಿಂದ ದರಿದ್ರ ಬರುತ್ತದೆ ಅನ್ನೋ ಮಾತಿನ ಹಿಂದೆ ಸ್ವಚ್ಛತೆ, ಶಿಸ್ತು ಮತ್ತು ಉತ್ತಮ ಜೀವನ ಶೈಲಿ ಎಂಬ ಸಂದೇಶವಿದೆ. ನೆಕ್ಸ್ಟು ಕೊನೆಯ ಭಾಗ. ಹಾಗಾದರೆ ಈ 10 ಕೆಲಸಗಳನ್ನು ಮಾಡಿದರೆ ನಿಜವಾಗಿಯೂ ದರಿದ್ರ ಬರುತ್ತದೆ ಎಂದು ಹೇಳಬಹುದೇ? ಇದಕ್ಕೆ ಯಾವುದೇ ಸೈಂಟಿಫಿಕ್ ರೀಸನ್ ಇಲ್ಲ ಇದಕ್ಕೆ. ಓಕೆ. ಆದರೆ ನಮ್ಮ ಹಿರಿಯರು ಹೇಳಿದ ಈ ಮಾತುಗಳ ಹಿಂದೆ ಸ್ವಚ್ಛತೆ, ಆಹಾರದ ಗೌರವ, ನೀರಿನ ಉಳಿತಾಯ, ಹಣದ ಮೌಲ್ಯ, ಸಮಯ ಪಾಲನೆ ಮತ್ತು ಮನೆಯ ಶಾಂತಿ ಇಂತಹ ಹಲವು ಒಳ್ಳೆಯ ಜೀವನದ ಪಾಠಗಳನ್ನು ಇದರಲ್ಲಿ ಅಡಗಿವೆ. ಅಂದರೆ ಮಾತು ಹಳೆಯದಿರ್ಬೋದು, ಆದರೆ ಅದರೊಳಗಿನ ಕೆಲವು ಜೀವನ ಪಾಠಗಳು ಎಂದಿಗೂ ಉಪಯುಕ್ತ. ನಿಮ್ಮ ಅಜ್ಜಿ ಅಥವಾ ಅಜ್ಜದಿರು ನಿಮಗಿಂತ ಯಾವ ಮಾತನ್ನು ಹೇಳ್ತಿದ್ರು? ಹೀಗೆ ಮಾಡಿದರೆ ಮನೆಗೆ ದರಿದ್ರ ಬರುತ್ತದೆ ಅಂತ ಹೇಳುತ್ತಿದ್ದ ಒಂದು ಸಂಪ್ರದಾಯವನ್ನು ಕಮೆಂಟ್ನಲ್ಲಿ ಬರೆಯಿರಿ. ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇಂತಹ ನಮ್ಮ ಹಳೆಯ ಸಂಪ್ರದಾಯಗಳ ಹಿಂದಿರುವ ಕತೆ ಮತ್ತು ಅರ್ಥಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಧನ್ಯವಾದಗಳು.